ಯುಗದೊಳಗ ಯಾರನ್ನೂ ಬಿಡದೆ ನಿಂದಿಸಿಹರು ಯುಗದೊಳಗ. ನಿಂದಕರ ಮಾತಿಗೆ ಕಿವಿ ಕೊಡಬಾರದು, ಕಿವಿ ಕೊಟ್ಟರೆ ನಮ್ಮ ಜೀವನ ಸಾಗದು. ಲೋಕಮಾತೆ ಸೀತೆಗೂ ತಪ್ಪಿಲ್ಲ ನಿಂದನೆ, ಪುರುಷೋತ್ತಮ ಶ್ರೀರಾಮಚಂದ್ರನಿಗೂ ತಪ್ಪಿಲ್ಲ ನಿಂದನೆ, ಕುಶಾರಿಗೂ ಕಾಡಿತ್ತು ನಿಂದನೆ. ಈ ನಿಂದನೆಯಿಂದ ಕಡುವಾಗಿ ಅನುಭವಿಸ್ಯಾರೋ ಯಾತನೆ. ಮನೆಮುಖದ ಗಣಪನಿಗೂ ಮಾಡಿದರು ನಿಂದನೆ, ವಾನರನಂತಿರುವ ಹನುಮಂತನಿಗೂ ಕಾಡಿತ್ತು ನಿಂದನೆ. ವಿರಾಗಿ ಶಿವನಿಗೂ ಇರುವುದು ನಿಂದನೆ, ಸೃಷ್ಟಿಕರ್ತ ಬ್ರಹ್ಮನಿಗೂ ಇರುವುದು ನಿಂದನೆ. ಆ ಕೃಷ್ಣನಿಗೂ ವಿಧ ವಿಧವಾಗಿ ಕಾಡಿತ್ತು ನಿಂದನೆ. ನಿಂದನೆಗೆ ತಮ್ಮ ಕಿವಿಯನ್ನು ಕೊಡದೆ ಮಾಡಿಹರು ತಮ್ಮ ಕರ್ಮದ ಚಿಂತನೆ. ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೂ ಹುಟ್ಟಿನಿಂದ ಕಾಡಿತ್ತು ನಿಂದನೆ, ಪಾಂಚಲಿಗೂ ಕಾಡಿತ್ತು ನಿಂದನೆ, ಪಂಚಪಾಂಡವರಿಗೂ ಕಾಡಿತ್ತು ನಿಂದನೆ. ದಾನಶೂರ ಕರ್ಣರಿಗೂ ಕಾಡಿತ್ತು ನಿಂದನೆ. ದ್ರೋಣಾಚಾರ್ಯನಿಗೂ ಹೊರೆಯಾಗಿತ್ತು ನಿಂದನೆ. ಇವರೆಲ್ಲ ನಿಂದನೆಗಳು ಸಂಘರ್ಷಕ್ಕೆ ಕಾರಣವಾಗಿವೆ. ಇವರೆಲ್ಲರಿಗೂ ಕಾಡಿದ್ದ ನಿಂದನೆ. ನಮ್ಮಂತ ಹುಲುಮಾನುವರಿಗೆ ಬಿಡುವುದೇ ನನ್ನ ಅವನನ್ನು ಬಿಟ್ಟಿತೆ, ನನ್ನ ಅಪ್ಪನನ್ನು ಬಿಟ್ಟಿತೆ, ನನ್ನನ್ವಾನು ಬಿಟ್ಟಿತೆ. ನಮಗೆಲ್ಲರಿಗೂ ಮಳೆಗರೆದಿತ್ತೋ ನಿಂದನೆ.